ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಚಲನೆ ಮತ್ತು ಕಾಲ ಎಂಬ ಪಾಠದಲ್ಲಿನ ಚಟುವಟಿಕೆ 9.2 ಆದ ಸರಳ ಲೋಲಕದ ಆವರ್ತನ ಅವಧಿಯನ್ನು ಒಂದು ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಆವರ್ತನಾವಧಿ ಅಂತಂದರೆ ಅದರ ವ್ಯಾಖ್ಯಾನವನ್ನು ತಿಳಿಬೇಕಾಗುತ್ತೆ. ಆವರ್ತನಾವಧಿ ಅಂತಂದರೆ ಒಂದು ಲೋಲಕವು ತನ್ನ ಆವರ್ತನ ಚಲನೆಯನ್ನು ಅಥವಾ ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಕಾಲವನ್ನು ಆ ಲೋಲಕದ ಆವರ್ತನಾವಧಿ ಅಥವಾ ಆಂದೋಲನಾವಧಿ ಅಂತ ಕರಿತೀವಿ. ಆಂದೋಲನ ಚಲನೆ ಅಂತಂದರೆ ಒಂದು ಕಾಯವು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲಿಸಿ ಮತ್ತೆ ಅದೇ ಸ್ಥಾನಕ್ಕೆ ಬಂದು ತಲುಪುವ ಒಂದು ಚಲನೆಯನ್ನು ಆವರ್ತನ ಚಲನೆ ಅಂತ ಕರಿತೀವಿ. ಇದು ಪುನಃ ಪುನಃ ಅದೇ ದಾರಿಯಲ್ಲಿ ಅದೇ ಪಥದಲ್ಲಿ ಆ ಚಲನೆ ನಡೀತಾ ಇರುತ್ತೆ. ಕಾಯವು ಕೂಡ ಅದೇ ರೀತಿಯಾಗಿ ಚಲಿಸ್ತಾ ಇರುತ್ತೆ. ಈ ರೀತಿಯ ಚಲನೆಗೆ ನಾವು ಆವರ್ತನ ಚಲನೆ ಅಂತ ಕರಿತೀವಿ. ಉದಾಹರಣೆಗೆ ಕೆಳಗೆ ನಮಗೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ. ಈ ಲೋಲಕದ ಗೊಂಡು ಸಮಸ್ಥಾನವಾದ ಓ ಬಿಂದುವಿನಲ್ಲಿ ಇದೆ. ಅದ ನಂತರ ನಮಗೆ ಬಿ ಸ್ಥಾನಕ್ಕೆ ಅದು ಕ್ರಮಿಸಿದೆ. ಈ ಬಿ ಸ್ಥಾನವನ್ನು ನಾವು ಪ್ರಾರಂಭಿಕ ಸ್ಥಾನ ಅಂತ ಗಮನಿಸಿದರೆ, ಈ ಬಿ ಸ್ಥಾನದಿಂದ ಚಲಿಸಿದಂತಹ ಲೋಲಕದ ಗುಂಡು ಓ ಸ್ಥಾನದ ಮೂಲಕ ಎ ಸ್ಥಾನವನ್ನು ತಲುಪಿ ಮತ್ತೆ ಎ ಸ್ಥಾನದಿಂದ ಓ ಸ್ಥಾನದ ಮೂಲಕ ಬಿ ಸ್ಥಾನಕ್ಕೆ ಬಂದು ತಲುಪಿದರೆ ಈ ಲೋಲಕದಿಂದ ಒಂದು ಆಂದೋಲನ ಚಲನೆ ಉಂಟಾಯಿತು ಅಂತ ಅರ್ಥ, ಅಥವಾ ಒಂದು ಆಂದೋಲನ ಚಲನೆ ಆಯಿತು ಅಂತ ಅರ್ಥ. ಈ ಆಂದೋಲನ ಚಲನೆಗೆ ಈ ಲೋಲಕವು ತೆಗೆದುಕೊಂಡ ಕಾಲವನ್ನು ಆ ಲೋಲಕದ ಅಥವಾ ಲೋಲಕದ ಗುಂಡಿನ ಆವರ್ತನಾವಧಿ ಅಂತ ಕರಿತೀವಿ. ಇದನ್ನು ನಾವು ಒಂದು ಪ್ರಯೋಗದ ಮೂಲಕ ಈಗ ನಾವು ತಿಳಿಯೋಣ. ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಸ್ಟಾಪ್ ವಾಚ್, ಲೋಹದ ಗುಂಡು, 15 ಸೆಂಟಿಮೀಟರ್ ಉದ್ದವುಳ್ಳ ಒಂದು ದಾರ, ಬ್ಯೂರೆಟ್ ಸ್ಟ್ಯಾಂಡ್. ಲೋಹದ ಗುಂಡಿಗೆ ಕಟ್ಟಿರುವ ದಾರವನ್ನು ಬ್ಯೂರೆಟ್ ಸ್ಟ್ಯಾಂಡಿಗೆ ಈ ರೀತಿಯಾಗಿ ಕಟ್ಟಬೇಕು. ನಂತರ ಓ, ಎ ಹಾಗೂ ಬಿ ಎಂಬ ಸ್ಥಾನಗಳನ್ನು ಗುರುತು ಮಾಡಿಕೊಳ್ಳಬೇಕು. ನಂತರ ಈ ಓ ಸ್ಥಾನವನ್ನು ಲೋಹದ ಗುಂಡುವಿನ ಸಮಸ್ಥಿತಿಯ ಸ್ಥಾನ ಅಂತ ಕರಿತೀವಿ. ಈ ಸ್ಥಾನದಿಂದ ಬಲಭಾಗಕ್ಕೆ ಚಲಿಸಿದಾಗ ಲೋಹದ ಗುಂಡು ಎ ಸ್ಥಾನಕ್ಕೆ ಬರುತ್ತದೆ. ಇಲ್ಲಿಂದ ಪ್ರಾರಂಭಿಸಿ ಬಿವರೆಗೆ ಚಲಿಸಿ ಬಿಯಿಂದ ಪುನಃ ಓ ಮೂಲಕ ಎಗೆ ಮರಳಿ ಕ್ರಮಿಸಿದರೆ ಒಂದು ಆವರ್ತನ ಪೂರ್ಣಗೊಂಡ ಹಾಗೆ. ಮತ್ತು ಇನ್ನೊಂದು ಸಾರಿ ನಿಮಗೆ ಹೇಳ್ತೇನೆ. ಲೋಹದ ಗುಂಡು ಎ ಸ್ಥಾನದಿಂದ ಓ ಸ್ಥಾನದ ಮೂಲಕ ಬಿ ಸ್ಥಾನವನ್ನು ತಲುಪಿ ಮರಳಿ ಓ ಸ್ಥಾನದ ಮೂಲಕ ಎ ಸ್ಥಾನವನ್ನು ತಲುಪಿದರೆ ಈ ಲೋಹದ ಗುಂಡಿನಿಂದ ಒಂದು ಆವರ್ತನ ಚಲನೆ ಪೂರ್ಣಗೊಂಡಂತೆ. ಈಗ ನಾವು 20 ಲೋಹದ ಗುಂಡುವಿನಿಂದ 20 ಆಂದೋಲನ ಚಲನೆ ಅಥವಾ ಆವರ್ತನ ಚಲನೆ ಪೂರ್ಣಗೊಳ್ಳಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಪರೀಕ್ಷಿಸೋಣ. ಎರಡು, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಒಂದು, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. 22 ಸೆಕೆಂಡ್ ಕಾಲಾವಧಿಯನ್ನು ತೆಗೆದುಕೊಂಡಿದೆ. 2, 3, 4, 5, 6, 7, 8, 9, 10,
11, 12, 13, 14, 15, 16, 17, 18, 19, 20, 21 ಸೆಕೆಂಡ್ ಕಾಲಾವಧಿಯನ್ನು ತೆಗೆದುಕೊಂಡಿದೆ. ಈಗ ನಾವು ಸರಳ ಲೋಲಕದ ಆವರ್ತನಾವಧಿಯನ್ನು ಕಂಡುಹಿಡಿಯೋಣ. ಆವರ್ತನಾವಧಿ ಎಂದರೆ ಒಟ್ಟು ಆಂದೋಲನಗಳಿಗೆ ತೆಗೆದುಕೊಂಡ ಕಾಲವನ್ನು ಒಟ್ಟು ಆಂದೋಲನಗಳ ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಮೊತ್ತವನ್ನು ನಾವು ಆವರ್ತನಾವಧಿ ಅಂತ ಕರಿತೀವಿ. ಈಗ ನಾವು ಮೂರು ಸುತ್ತಿನ ವೀಕ್ಷಣೆಯನ್ನು ನಾವು ಗಮನಿಸಿದ್ದೀವಿ. ಆ ಮೂರೂ ಸುತ್ತಿನಲ್ಲಿ ಕೂಡ ಆವರ್ತನಾವಧಿ ಎಷ್ಟು ಅನ್ನೋದನ್ನು ನಾವೀಗ ಕಂಡುಹಿಡಿಯೋಣ. ಮೊದಲ ಸುತ್ತಿನಲ್ಲಿ ವೀಕ್ಷಣೆಯ ಆವರ್ತನಾವಧಿ ಎಷ್ಟು ಅಂತಂದರೆ ನಮಗೆ 20 ಮೇಲಿನ ಭಾಗದಲ್ಲಿರೋದು ಆಂದೋಲನಗಳಿಗೆ ತೆಗೆದುಕೊಂಡ ಕಾಲವನ್ನು ಹೇಳುತ್ತೆ. ಈಗ ನಮಗೆ 20 ಆಂದೋಲನಗಳಿಗೆ ತೆಗೆದುಕೊಂಡ ಕಾಲ 20 ಸೆಕೆಂಡ್ ಆಗಿತ್ತು. ಅದನ್ನು ನಾವು 20ರಿಂದ ಭಾಗಿಸ್ಬೇಕು. ಯಾಕೆಂದರೆ 20 ಅನ್ನೋದು ಏನು ಹೇಳ್ತಾ ಇದೆ ಅಂದರೆ ಒಟ್ಟು ಆಂದೋಲನಗಳ ಸಂಖ್ಯೆ. ನಾವು ಮೂರು ವೀಕ್ಷಣೆಯಲ್ಲೂ ಕೂಡ ನಾವು 20 ಆಂದೋಲನಗಳ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀವಿ. ಆದರೆ ಅದರ ಕಾಲ ಬದಲಾಗೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನಾವು 20ರಿಂದ 20 ಭಾಗಿಸಿದಾಗ 1 ಸೆಕೆಂಡ್ ಬರುತ್ತೆ. ಅಂದರೆ ಮೊದಲ ಸುತ್ತಿನ ವೀಕ್ಷಣೆಯ ಆವರ್ತನ ಅವಧಿ ಎಷ್ಟು ಅಂದರೆ 1 ಸೆಕೆಂಡ್. ಹಾಗಾಗಿ ಇಲ್ಲಿ 1 ಸೆಕೆಂಡನ್ನು ನಾವು ಆವರ್ತನಾವಧಿ ಮೊದಲ ಸುತ್ತಿಂದ ಬರೆದಿದ್ದೀವಿ. ಇನ್ನು ಎರಡನೇ ಸುತ್ತಿನಂದು ನಾವು ಗಮನಿಸೋಣ. ಎರಡನೇ ಸುತ್ತಿನ ವೀಕ್ಷಣೆ ಆವರ್ತನಾವಧಿ ಎಷ್ಟು ಅಂತಂದರೆ ಒಟ್ಟು ಆವರ್ತನಾವಧಿ ಎಷ್ಟು ಅಂತಂದರೆ ಆಂದೋಲನಗಳ ಸಂಖ್ಯೆಗೆ ತೆಗೆದುಕೊಂಡ ಕಾಲ 22. ಅದನ್ನು ನಾವು ಒಟ್ಟು ಆಂದೋಲನಗಳ ಸಂಖ್ಯೆ 20ರಿಂದ ಭಾಗಿಸಿದಾಗ 1.1 ಸೆಕೆಂಡ್ ಬರುತ್ತೆ. ಇದು ಎರಡನೇ ಸುತ್ತಿನ ವೀಕ್ಷಣೆಯ ಆವರ್ತನಾವಧಿ. ಅದನ್ನು ನಾವು ಇಲ್ಲಿ ಬರೆದಿದ್ದೀವಿ. ಇನ್ನು ಕೊನೆಯದಾಗಿ ಮೂರನೇ ಸುತ್ತಿನ ವೀಕ್ಷಣೆಯ ಆವರ್ತನಾವಧಿಯನ್ನು ನೋಡೋಣ. ಇಲ್ಲಿ ಒಟ್ಟು ಆಂದೋಲನಗಳ ಸಂಖ್ಯೆಗೆ ತೆಗೆದುಕೊಂಡ ಕಾಲ 21 ಸೆಕೆಂಡು. ಇದನ್ನು ನಾವು ಒಟ್ಟು ಆಂದೋಲನಗಳ ಸಂಖ್ಯೆ ಅಂದರೆ 20 ಸೆಕೆಂಡ್ನಿಂದ 20 ಆಂದೋಲನಗಳ ಸಂಖ್ಯೆಯಿಂದ ಭಾಗಿಸಿದಾಗ 1.05 ಸೆಕೆಂಡ್ ಉತ್ತರ ಬರುತ್ತೆ. ಇದು ಮೂರನೇ ಸುತ್ತಿನ ವೀಕ್ಷಣೆಯ ಆವರ್ತನಾವಧಿ ಕಾಲ ಆಗಿರುತ್ತೆ. ಅದನ್ನು ನಾವು ಮೂರನೇ ಕಾಲಮಲ್ಲಿ ಬರೆದಿದ್ದೀವಿ. ಧನ್ಯವಾದಗಳು.